ತಂದೆ ಎನ್ನ ಪೂರ್ವ ಜನ್ಮದ ವೃತ್ತಾಂತ ನಿನಗೆ ತಿಳಿದಿಲ್ಲವೇ ಅಪ್ಪಯ್ಯ? ಅದಕ್ಕಾಗಿ ಇಷ್ಟೆಲ್ಲ ಮಾತನಾಡಿದೆಯಾ? ನಾನು ಹೇಳಿದ ಮೇಲೆ ಮನ್ಮಥನಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡುವೆ ಅಪ್ಪಯ್ಯ. ಆ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿದ ಮೇಲೆ ಆಹೋ ತಂದೆ, ಏನದೆ? ಕೇಳುವೆಯಾ? ಜನಕ ಆಗಬೇಕು, ರುಕ್ಮಿಣಿ ರೇವತಿಯವರೇ ಅತ್ತೆಯವರಾಗಬೇಕು, ಮನ್ಮಥನೇ ಎನ್ನ ಪತಿಯಾಗಬೇಕಂತೆ ತಂದೆ. ಅಪ್ಪಯ್ಯ, ಪಂಚಬಾಣಗಳಿಂದ ಪಂಚಸ್ಥಳದಿಂದ ಹೊಡೆಯಲು, ಹೊರಲು ಸುಟ್ಟು ಭಸ್ಮವಾಗಲು ಪತಿ ಭಿಕ್ಷೆ ನೀರು ಎಂದು ಆ ಪರಶಿವನಲ್ಲಿ ಬೇಡಿಕೊಂಡಾಗ ಪರಶಿವನು ಹೇಳಿದ್ದೇನು ಗೊತ್ತೇ ಅಪ್ಪಯ್ಯ? ನಿನ್ನ ಪತಿಯು ಮನ್ಮಥನು ಮತ್ಸ್ಯ ಗರ್ಭದಲ್ಲಿ ಜನಿಸಿ ಬರುವನು, ಅವನು ಬರುವ ದಾರಿಯಲ್ಲಿ ಕಾದು ಕುಳಿತಿರು ಎಂದು ಹೇಳಿದನು. ಮನ್ಮಥನ ದಾರಿಯನ್ನು ಕಾದು ಕುಳಿತಿರುವ ಸಮಯದಲ್ಲಿ ಅಪ್ಪಯ್ಯ ತಂದೆ ಸಂಭಾಷಣೆಂಬ ರಕ್ಕಸರು ಬಂದು ನನ್ನನ್ನು ತನ್ನ ಆಲಯಕ್ಕೆ ಹೊತ್ತೊಯ್ಯುವ ಸಮಯದಲ್ಲಿ ಮನ್ಮಥನ ಕಟ್ಟುಮ್ಮನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ತೆಗೆದುಕೊಂಡು ಹೋದನು. ಆಗಿನ ಚಿಕ್ಕ ಬಾಲಕನು ಮನ್ಮಥನು. ಚಿಕ್ಕ ಬಾಲಕನಂತೆ ಇರುವುದನ್ನು ಯಾರಾದರೂ ಕಂಡರೆ ಅಪಹಾಸ್ಯ ಮಾಡುವರೆಂದು ತಿಳಿದು ಬೇಡಿಕೊಂಡಾಗ ಶ್ರೀಹರಿ ಹೇಳಿದ್ದು ಏನು ಗೊತ್ತೇ? ನೀನು ಕಮಲರಾಜನ ಸತಿಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ನಾಮಾಂಕಿತದಿಂದ ಬಾಳು ಎಂದು ಹೇಳಿದರು ತಂದೆ. ಈಗಿತ್ತು ನೋಡು ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೆ. ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಹೌದೇ? ಜಾಗೃತಿಯಿಂದ ಮನ್ಮಥನ ಕರೆಯಿಸಿ ಲಕ್ಷ ಮಾಡಿಕೊಡುತ್ತದೆ ನಮಗೆ. ತಂದೆ, ದ್ರೌಪದಿ ಅಮ್ಮನವರನ್ನು ಬೈದಿದ್ದು ತಪ್ಪಾಯ್ತು, ಅದೀಗೆ ಗೊತ್ತಾಯ್ತೆ. ಈಗ ನಾನು ಕಳೆದರೆ ಆ ತಾಯಿ ಬರುವ ಖಂಡಿತ ಬರುವುದಿಲ್ಲ ತಂದೆ. ಜಾಗೃತಿಯಿಂದ ದ್ರೌಪದಿ ಅಮ್ಮನವರ ಚರಣಕ್ಕೆ ಬರಿಬರಿಯಿಂದ ಬೇಡಿಕೊಂಡು ಮಕ್ಕಳಿಗೆ ನಮ್ಮ ಅಂತಃಪುರಕ್ಕೆ ಕರೆದುಕೊಂಡು ಬಾರದೆ. ಅಪ್ಪಯ್ಯ, ನಿನ್ನ ಇಚ್ಛೆಯಂತೆ ನಾನು ಹೀಗೆ ಹೋಗಿ ಕರೆದುಕೊಂಡು ಬರುವೆ ತಂದೆ. ನಾನು ಹೀಗೆ ಹೋಗುವನೆಂದೆ. ಸಂತೋಷದಿಂದ ಹೋಗಿ ಬಾರಮ್ಮ ಅತಿ ಜಾಗೃತಿ. ಸಿಂದಗೇರಿ ಎಸ್.ಕೆ. ಗಾಲಿಂಗಪ್ಪಣ್ಣನವರು ನಮ್ಮ ರತಿಪತ್ರ ಮಾಡಿದಂತ ವೈಷ್ಣವ ಅಕ್ಕನವರಿಗೆ 100 ರೂಪಾಯಿ ಕೊಟ್ಟಿರುತ್ತಾರೆ. ಅವರಿಗೆ ನನ್ನ ವಂದನೆಗಳು. ಅಪ್ಪಯ್ಯ, ನೀನು ಹೇಳಿದಂತೆ ದ್ರೌಪದಿಯನ್ನು ಕರೆದುಕೊಂಡು ಬಂದಿರುವೆನು ತಂದೆ. ಈಗಲಾದರೂ ಅವಳ ಮನಸ್ಸನ್ನು ನೋವಿಸದೆ ಮನಸ್ಸನ್ನು ಒಳಪಡಿಸಿ ನನ್ನ ಮದುವೆ ಕಾರ್ಯವನ್ನು ಜರುಗಿಸು ಅಪ್ಪಯ್ಯ. ಆಯ್ತು ಮಗಳೇ,
ನಿಂತಲ್ಲಿದ್ದಾಗಲೇ ಭೀಮಾಸನ ಕಿರೀಟ ಕಟ್ಟಿದ್ಯಾ? ಅಮ್ಮ ಧ್ರುವದ ಪಾಂಚಾಲಿ ಎನ್ನ ತಪ್ಪನ್ನು ಕ್ಷಮಿಸು, ಸಮಾಧಾನಗೊಳಿಸು, ಈ ಪೀಠವನ್ನು ಅಲಂಕರಿಸು. ಅಮ್ಮ ಪಾಂಚಾಲಿ ಎನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದನೆಂದು ಭಾವಿಸಿ ಎನ್ನ ಅಪರಾಧವನ್ನು ಕ್ಷಮಿಸು. ಈಗೋ ಎನ್ನ ಸುಂದರ ಸುಕುಮಾರಿಯಾದ ರತಿದೇವಿಯನ್ನು ನಿನ್ನ ಅಳಿಯನಾದ ಮನ್ಮಥನಿಗೆ ಕೊಡುವೆನು. ಜಾಗ್ರತೆಯಿಂದ ನಿಮ್ಮ ಅಣ್ಣಂದಿರಾದ ಕೃಷ್ಣ ಬಲರಾಮರನ್ನು ನಾಳಿನ ಉದಯಕ್ಕೆ ಇಲ್ಲಿಗೆ ಕರೆದುಕೊಂಡು ಬಾ ದ್ರೌಪದಿ. ಕಮಲ ಚಕ್ರವರ್ತಿ ದ್ರೌಪದಿ, ಮಗಳನ್ನು ಕೊಡಲೆಯಾ? ಹೌದು ದ್ರೌಪದಿ. ನನಗೆ ಬೇಕಾಗಿಲ್ಲ. ನಿನಗೆ ಬೇಕಾಗಿಲ್ಲ ಅಂದ್ರೆ ನಾನು ಕೊಡುವುದಿಲ್ಲ ಅಮ್ಮಯ್ಯ. ಮಾಡ್ಬೇಡಮ್ಮ, ಆತ ಮ್ಯಾಲ ಬಿದ್ದು ಕೊಡಕ್ಕ ನೀನ್ ಮಲ್ಯಾನ್ ಮಾಡಿ ಈ ಟೈಮ್ನಾಗ ಇವ್ರಿಂದ ಸಿಗಲ್ಲ ನೋಡಿ ಭಾರತಿ ದ್ರೌಪದಿ, ಮಗಳನ್ನು ಕೊಡುದೆಯಾ? ಹೌದಮ್ಮ. ಆಗ ಅಂಗರಾಜಿ ಬೇಡಿಕೊಂಡರು ಕೊಡುವುದಿಲ್ಲ ಎಂದು ಹೇಳಿದೆ. ಆ ರತಿದೇವಿಯ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿಯದೆ ನಿನಗೆ ಬೈದಿತ್ತು ಅಪರಾಧವಾಯಿತು ದ್ರೌಪದಿ. ಈಗ ಬುದ್ಧಿ ಬಂದಿದೆ. ಹೌದು ದ್ರೌಪದಿ, ಮಗಳನ್ನು ಕೊಡುದೆಯಾ? ಕೊಡುವನಮ್ಮ. ಅಣ್ಣಯ್ಯ, ದ್ರೌಪದಿ, ನಾನು ದ್ವಾರಕೆಗೆ ಹೋಗುವೆನು. ಸಂತೋಷದಿಂದ ಬಂದ ಮಾತನ್ನು ಕರೆದುಕೊಂಡು ಲಗ್ನ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ದ್ವಾರಕೆಗೆ ಬರುವಂತರಾದ ಅಣ್ಣ ರಾಜಾಗೆ ಗಣ್ಯ. ಸಂತೋಷದಿಂದ ಹೋಗಿ ಬಾರಮ್ಮ ದ್ರೌಪದಿ. ಹಾಗೆ ದ್ರೌಪದಿ. ದೇವ ಏನು ಮಾಡೋದು ದೇವ? ಹೌದೇ ಸ್ವಾಮಿ? ಹಾ, ಸ್ವಾಮಿ ವಚನ ಭಕ್ತನಾಗಿ ಜನರಿಗೆ ಮುಖವನ್ನು ಹೇಗೆ ತೋರಿಸಲಿ? ಅಯ್ಯೋ ದೊಡ್ಡ ಪರ್ವತವನ್ನು ಏರಿ ಗಿಡ್ಡವನ್ನು ಪ್ರಾಣವನ್ನು ಕಾಣುಗಳನ್ನು ಸಾರಥಿ ರಾಮಚಂದ್ರವಿ. ಅಹೋ ತಂಗಿ, ಅಣ್ಣಯ್ಯ, ನೀನು ಹೋದ ಕಾಲವೇನಾಯ್ತು ತಂಗಿ? ಹೊರಬರಾಗಿ ಅಮ್ಮ ಪುಟ್ಟ ಒಡೆಯಾದ ತಂಗಿ, ಅಣ್ಣಯ್ಯ, ನಾನು ನಿನ್ನ ಮಾರ್ಗವನ್ನೇ ನಿರೀಕ್ಷೆಯಿದ್ದೆನು. ಹೌದೇ ಅಣ್ಣಯ್ಯ? ನೀನು ಹೋದ ಕಾಲವೇನಾಯ್ತು ತಂಗಿ? ಹೊರಬರಾಗಿ ಅಣ್ಣಯ್ಯ, ಅಹೋ ತಂಗಿ, ನಾನು ಕಮಲಾವತಿಗೆ ಹೋಗಿ ಕಮಲರಾಜನ ಪುತ್ರಿಯಾದ ರತಿದೇವಿಯನ್ನು ಅಳಿಯನಿಗೆ ಗೊತ್ತು ಮಾಡಿಕೊಂಡು ಬಂದಿರಬೇಕು. ಹೌದೇ ನಮ್ಮ ತಂಗಿ? ನೀನೇನು ಚಿಂತೆಯನ್ನು ಮಾಡಬೇಡ ಅಣ್ಣ, ಸುಡಲಾವಣ್ಯ. ಅಹೋ ಅಹೋ ತಂಗಿ, ಸಹೋದರಿ, ಶ್ರೀಹರಿ, ಏನು ಕೇಳಮ್ಮ? ಚೆನ್ನಾಗಿ ಹೇಳು. ಪತ್ತೆ ನಿಮಿಷ ಆಯ್ತಾ? ಬಾರಮ್ಮ ಪ್ರೀತಿಯ ತಂಗಿ,
ಅಣ್ಣಯ್ಯ ನಿನ್ನ ಧೈರ್ಯ ಸಾಹಸಕ್ಕೆ ಈ ಲೋಕದಲ್ಲಿ ದಾರೋ ಸರಿಯಲ್ಲ. ಅವೋ ತಂಗಿ, ಅಣ್ಣಯ್ಯ ಎನ್ನ ಪ್ರಾಣ ಸಂರಕ್ಷಣೆ ಮಾಡಿದ ನೀನು, ಆಪ್ತ ಬಂಧುವು ನೀನೇ, ಎನ್ನ ಕಲ್ಪವೃಕ್ಷವು ನೀನೇ, ಎನ್ನ ಭಾಗ್ಯಲಕ್ಷ್ಮಿಯೂ ನೀನು. ನಿನ್ನ ಉಪಕಾರವನ್ನು ಎಷ್ಟು ವರ್ಣಿಸಿದರೂ ತೀರದು. ತಂಗಿ ಇದ್ದರೆ ನಿನ್ನಂತ ತಂಗಿ ಇರಬೇಕು. ಬಾಪುರೇ ಭೂಪತಿಗರಾದ ಪಾಂಡವರ ಪತ್ನಿಯಾದ ದ್ರೌಪದಿ ತಡ ಮಾಡದೆ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ತಂಗಿ ಸುಬ್ರಹ್ಮಣ್ಯನಿ ಹೋಗು ನೀ ಬೇಗನೆ. ಅಣ್ಣಯ್ಯ ಹೌದು ತಂಗಿ, ತಡ ಮಾಡದೆ ನೀನು ಲಗ್ನವನ್ನು ಮಾಡೆಂದು ಹೇಳಿದೆಯಲ್ಲ. ಹೌದು ತಂಗಿ. ಅಯ್ಯೋ, ನೀನು ಕೂಗಿದ ಕ್ಷಣವೇ ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದೆ. ಈಗ ಪ್ರಾಣ ಕಾಂತನ ಕೋಪ ಬಂದು ಎಲ್ಲಿಯಿಂದ ಶಿರಚ್ಛೇದನವನ್ನು ಮಾಡುವುದೇನೋ ಅಣ್ಣ ಸುಬ್ರಹ್ಮಣ್ಯ. ಅಮ್ಮ ತಂಗಿ, ಅಣ್ಣಯ್ಯ ಅರ್ಜುನನು ನಿನ್ನ ಶಿರಚ್ಛೇದನ ಮಾಡುವುದೆಂದು ಹೇಳಿದೆಯಲ್ಲ, ಈ ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು. ಅರ್ಜುನನ ಬಳಿಗೆ ನೀನು ಹೋಗುವುದಕ್ಕಿಂತ ಮೊದಲು ಗರುಡರಾಜನ ಕೂಡ ಲಗ್ನ ಪತ್ರವನ್ನು ಕೊಟ್ಟು ತೀವ್ರವಾಗಿ ಅಲ್ಲಿಗೆ ಮುಟ್ಟುವ ಹಾಗೆ ಕಳುಹಿಸಿಕೊಡಬೇಕು. ನೀನು ಗೌರವ ಕೊಡದೆ ಕಣ್ಣೀರು ಸುರಿಸದೆ ಕಾಂತನನ್ನು ಕಾಣುವಲ್ಲಿ ಧ್ರುವದ ತಂದೆಯತೆ ಬಿಡುಬಿಡು ನಿನ್ನ ಕಾಂತನ ಚಿಂತೆ. ಹಾಗೆ ಆಗಲಿ ಅಣ್ಣಯ್ಯ. ಮೊದಲಿಗೆ ನಮ್ಮ ತಂದೆಯ ತಾಯಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವೆನು. ಎರಡನೆಯದಾಗಿ ನಮ್ಮ ಮಾವಂತರಾದ ವೀರೇಶಾಚಾರ್ಯ ವೀರಯಾಚಾರಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವೆನು. ಹಾಗೆ ಅವರನ್ನು ವೇದಿಕೆಗೆ ಕರಿ. ಹಾಗೆ ನಮ್ಮ ಜ್ಞಾನಿಗಳಾದಂತ ಶಿವಪ್ಪ ಚಂದ್ರನಾಥ ಮಹಾಮನವನ್ನು ವೇದಿಕೆ ಕರಿ. ನಮ್ಮ ಗುರುಗಳಾದಂತ ರಾಮಂಜನಿ ಮಾಸ್ತರನ್ನು ವೇದಿಕೆಗೆ ಕಳಿಸಲಾಗಿದೆ. ಎನ್ನಿಂದ ನಿಂತು ಕಥಾಚಾರಕರಾದ ಶಿವರಾಜ್ ಅವರನ್ನು ವೇದಿಕೆಗೆ ಕಳಿಸಲಾಗಿದೆ. ಹಾಗೇ ಆಗಲಿ ದೇವ. ವೀರೇಶಾಚಾರ್ಯನ ವೇದಿಕೆ ಮೇಲೆ ಕೊಡಬೇಕಪ್ಪ. ಮತ್ತೆ ಗಮನ ಇಲ್ಲಿಗೆ ಟೈಮ್ ಆಗತ್ತೆ. ಬಾ ಬಾ ಬಾ.
ಗತ್ತಿಗೆ ನೋಡಕ್ಕ ಇದಕ್ಕಲ್ಲಪ್ಪ ಜನ ಮಳೆ ಮಾಡಕ್ಕೆ ಇದೇ ಚಿಗಂತಾಪುರ ಗ್ರಾಮದ ವೀರೇಶಾಚಾರ್ಯವರು ಅರ್ಜುನನ ಪಾತ್ರ ಮಾಡಿದಂತವರಿಗೆ ಈ ಸುಂದರವಾದ ಮುತ್ತಿನ ಹಾರು ಹಾಗೂ 2000 ರೂಪಾಯಿ ಅರ್ಜುನನ ಪಾತ್ರ ಮಾಡಿದಂತವರಿಗೆ ಆರು ಮಾಡಿರ್ತಾರೆ. ಭೀಮಾ ಇದು ಏನು ಅಸತ್ಯ ಎನ್ನು ಕಾಂತೇವಿ ಎನ್ನನ್ನು ಆಚೆಯಲ್ಲಿ ಮಗನ ಬಿಟ್ಟು ಅಯ್ಯೋ ದೇವಾ, ಈ ಅರ್ಧರಾತ್ರಿಯಲ್ಲಿ ಒಂಟಿಯಾಗಿ ಹೋಗುವುದಕ್ಕೆ ಅಂತ ಎಂತ ಕೆಲಸ ಮಾಡಿದಳು ಸಾರಥಿ. ಏನು ಮಾಡಿದ್ರು ಸಿಟ್ಟು ಹೋಗಿತ್ತು. ಇದರಲ್ಲಿ ಈಗ ಹೊರಳಿ ಅವಳನ್ನು ಕಡಿದು ಭೂಮಿಗೆ ಪದವನ್ನು ಕೆಳಗೆ ಬಿಡುವ ಸಾರಥಿ ಅವಳನ್ನು ಮಾತುಗಳು ಹತ್ತರಿಸಿ ಆಗಲಿ ದೇವಾ. ಪ್ರಚಂಡ ವಿಕ್ರಮ ಸುಖಿ ಲೋಕಕ್ಕೆ ಬಂದ ಕಲಿಪಾತ್ತರೆಂಬ ಅಯ್ಯೋ, ನಾನು ಹೇಗೆ ಮಾಡಲಿ? ಈ ತ್ರಿಪುರದಲ್ಲಿ ಪ್ರಖ್ಯಾತರಾದ ಪಾಂಡವರು ಮರ್ಯಾದೆ ಇಲ್ಲಿಗೆ ನಾವು ಐವರು ಹೇಗೆ ನೋಡಬೇಕು? ನೀಚಲ ಎಂದು ಮೇಲಿನ ಮುಖವನ್ನು ನೋಡಬೇಕು. ಏನಿದೆ ಅಪರಾಧವೆಂದು ನೀನು
ನಾನು ಹೇಳುವುದನ್ನು ಕೇಳು. ಏತಕ್ಕೆ ಈ ರೀತಿ ಕೋಪಗೊಂಡಿರಿ? ಸಹಜವಾಗಿ ಕೋಪಗೊಳ್ಳಲು ಹೇಳು. ಅಣ್ಣನಾದ ಶ್ರೀಹರಿಯು ಮನ್ಮಥನ ಲಗ್ನವನ್ನು ಮಾಡುತ್ತನೆಂದು ರುಕ್ಮಿಣಿಗೆ ನೀರಗಡೆಯಾದ ಪಾರ್ಥ ಅಣ್ಣನ ಅನುಮತಿಯನ್ನು ನೀಡಲಾದೆ ನಾನು ಕಮಲಾವತಿಗೆ ಹೋಗಿ ಕಮಲರಾಜನ ಪುತ್ರಿಯಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬರ್ತಿರಬೇಕು. ಈ ಮಾತು ಸುಳ್ಳೆಲ್ಲ ಸತ್ಯವನ್ನು ತಿಳಿ ಎನ್ನನ್ನು ಕೊಲ್ಲಬೇಡ ಕಾಂತ ಕುಲಂತ. ಪಾಂಚಾಲಿ ನೀನಂತ ಬಳಿಮಾಲಿ ಎಲ್ಲ ಶರಪಿತನಾದ ಶ್ರೀಕೃಷ್ಣನಲ್ಲಿಗೆ ಹೋಗಿದ್ದೆಂದು ಶ್ರದ್ಧೆಯನ್ನು ಮಗಳಿಗಿಂತ ವಾದವಲ್ಲದೆ ಹೇಗೆ ಅತಿ ನಾಲ್ಕು ಲೋಕ ಸಂರಕ್ಷಣಾ ಕರ್ತನಾದ ಶ್ರೀಕೃಷ್ಣನಿಗೆ ಸುದ್ದಿಯನ್ನು ಎನ್ನು ಮುಂದೆ ಯಾರುವೆಯ ಇಲ್ಲದ ತಂಗಿಯನ್ನು ಹಚ್ಚಿ ಎಂದ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ಕಮಲಾವತಿ ಕಮಲಾವತಿಗೆ ಹೋಗಿ ಕಮಲರಾಜನ ಮಗನಾದ ರತಿದೇವಿಯನ್ನು ಮನ್ಮಥನಿಗೆ ಕೇಳಿದರೆ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲವೆಂದು ಬಹು ಪರಿಯಿಂದ ನಿಂದಿಸಿ ನನ್ನನ್ನು ಬಾಯಿಗೆ ಬಂದ ಹಾಗೆ ಮಾತನಾಡಿ ಪುರದಿಂದ ಹೊರಗಿದ್ದ ಕೊನೆಗೂ ರತಿಯ ಜನ್ಮದ ರಹಸ್ಯವನ್ನು ಕೇಳಿ ಮದುವೆಗೆ ಅನುಮತಿಯನ್ನು ನೀಡಿ ಕಾಕ ಈ ಮಾತು ಸುಳ್ಳೆಲ್ಲ ಸತ್ಯವನ್ನು ತಿಳಿ ಎಂದನ್ನು ಕೊಲ್ಲ
ಒಲ್ಲದಿರುವಲ್ಲಭ ಇದೇನೂ ದುರ್ಲಭ. ಏನೇ ಬಾಯಿ ಬಡಿಕೆಯಾದ ದುರ್ಗಧಾರಲ್ಲಿರಿ ಈಗ ನಂದಕಾರದೊಳಪ್ಪಡೆ ಪರ್ವತನ್ನು ಇಳಿದು ಕಮಲಾವತಿಗೆ ಕಣ್ಣಕ್ಕೆ ಹೋಗಿದ್ದೆಂದು ಮುಚ್ಚಿಡಿಸಿದೆ. ಮುಂದೆ ಇಂಥ ಸುದ್ದಿಯನ್ನು ಹೇಳಿ ಬದುಕುವೆಯಾ ಹೇಗೆ? ರೇವಯ್ಯಾರಿ ಮಹಾಮಾಯಾಕಾರಿ ಎತ್ತ ಕಾಲಕ್ರಾಂತಿ ಎತ್ತ ಚಿನ್ನಾವತಿ ಕಮಲಾವತಿ. ಅಯ್ಯೋ ನಿನ್ನಂಥ ಹೆಂಗಸರ ಗುಣವನ್ನು ನಂಬುವುದು ಆ ಪರಮೇಶ್ವರನಿಗೆ ಸಾಧ್ಯವಿಲ್ಲ. ಸರಿ, ಉರಕಂಡ ನಾಗರಾಜ್ ಅವರು ಈ ಕೈ ಕಡಗ ಹಾಗೂ 500 ರೂಪಾಯಿಯನ್ನು ಅರ್ಜುನನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರ್ತಾರೆ? ಪ್ರಾಣ ಕಾಂತನೆ ಎನ್ನಯ ವಲ್ಲಭನೆ ವಲ್ಲಭೆ ಜೋಯನ ಪ್ರಿಯನ ಮನೆ ಎನ್ನ ವಲ್ಲಭನೆ. ಶ್ರೀ ಹರಿಯೋ ನಿನ್ನಂತ ಹೆಂಗಸರ ಗುಣವನ್ನು ನಂಬುವುದು ಹರಿಯೊಳು ವಿಷಯವ ತಿಳಿಯುವ ತನಕ ಶಾಂತನಾಗುಡಿ ಹರಿವಂತಾಯನ ಪ್ರಿಯನಾದ. ಮೊದಲನೇ ಮಗುವಿಗೆ ಹೋಗಲು ನಿನಗೆ, ಮೊದಲನೇ ಮಗುವಿಗೆ ಹೋಗಲು ನಿನಗೆ, ಜಗಪಥ ಸರ್ವ ನೋಡಿದೆ ನಿನಗೆ, ಪ್ರಿಯಾರಿದೆ ನಿನಗೆ. ಮೂರು ಲೋಕದ ಮೇಲ ಎಲ್ಲ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಮನ್ಮಥನಿಗೆ ರತಿಯನ್ನು ಗೊತ್ತು ಮಾಡಿಕೊಂಡು ಬರ್ತೇವೆ. ಹರಿಯರ ವಿಷಯ ತಿಳಿಯ ತನಕ ನೀನು ಸ್ವಲ್ಪ ಶಾಂತನಾಗು. ಶ್ರೀಹರಿ ಆಡಿ ಮಾಡಿ ಹೇಳ್ತೇನೋ ಎನ್ನ ಮಾತನ್ನು ನಂಬು ಕಾಂತ ಗುಣವಂತ. ಚಟಪಟಿಯಾದ ಹೆಣ್ಣೆ ಪರಿಯಿಂದ ಸಾದೃಶ್ಯವನ್ನು ದುರ್ಜನಿಯ ವಾದಗಳನ್ನು ಮಾಡಿದ್ರೆ ಈ ಹೇಗೆ ಹೆಂಗಸರ ಗುಣವನ್ನು ನಂಬಿಯುವುದು ಸಾಧ್ಯವಿಲ್ಲ. ಇದಕ್ಕೊಂದು ಸಾದೃಶ್ಯವನ್ನು ಹೇಳುತ್ತೀರಿ, ಚೆನ್ನಾಗಿ ಕೇಳು. ಅದೇನು ಕಾಂತ? ರಮಣ ಔದಂಬ ರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ಅಯಶ್ಚ ಮತ್ಸ್ಯ ಪಾದ ಜಲೇನಾರೆ ಹೃದಯನ ಪಶ್ಯತೆ. ಹೇಗಂತೆ ಇದರ ತಾತ್ಪರ್ಯವೇನೆಂದು ನಿನಗೆ ತಿಳಿದಿದೆಯಾ? ಅತ್ತಿಯ ಹೂವನ್ನು ಕಾಣುವುದಿಲ್ಲವೆಂದು ಈ ಜನರು ಹೇಳ್ತಾರೆ. ಅಂತಹ ಹೂವನ್ನು ಒಂದು ವೇಳೆ ನೋಡಿದರೂ ನೋಡಬಹುದು. ಹೇಗಂತೆ ಈ ನೀರಿನಲ್ಲಿ ಚಲಿಸುವ ಮೀನಿನ ಎಚ್ಚೆಯನ್ನಾದರೂ ಕಂಡುಹಿಡಿಯಬಹುದು. ಹೇಗಂತೆ ಅಂತರಿಕ್ಷದಲ್ಲಿ ಚಲಿಸುವ ಬಿಳಿಯ ಹತ್ತನ್ನಾದರೂ ನೋಡಿದರೆ ನೋಡಬಹುದು. ಹೇಗಂತೆ ಇನ್ನು ನಿನ್ನಂತ ಹೆಂಗಸರ ಗುಣವನ್ನು ನಂಬುವುದು ಮಾಡಲು ನಿನ್ನ ಪ್ರಕಟ ಗುಣಗಳನ್ನು ಎದುರಿಗೆ ಪ್ರಕಟ ಮಾಡಿ
ನಿನ್ನ ಮನವರಿಕೆಂದರೆ ಈ ಯಾರೇ ಪುಂಡರೀಕಾಕ್ಷಿ ಸರ್, ವೀರೇಶಪ್ಪಾಚಾರ್ಯ ಕೂಳೂರು ಅವರು ಅರ್ಜುನ ಪಾತ್ರ ಮಾಡಿದಂತವರಿಗೆ ಈ ಸುಂದರವಾದ ಬೆಂಗಳೂರನ್ನು ಆಯ್ಕೆ ಮಾಡಿರ್ತಾರೆ. ಚಿಗಟಾಪುರ ಸರಸ್ವತಿ ಅಮ್ಮ ಅವರು ಈ ಸುಂದರವಾದ ಬೆಂಗಳೂರನ್ನು ಅರ್ಜುನ ಪಾತ್ರ ಮಾಡಿದಂತವರಿಗೆ ಆಯ್ಕೆ ಮಾಡಿರ್ತಾರೆ. ಬಳ್ಳಾರಿ ವೀರಭದ್ರಾಚಾರ್ಯ ಅವರು ಈ ಸುಂದರವಾದ ಕೋಲಾರವನ್ನು ಅರ್ಜುನ ಪಾತ್ರ ಮಾಡಿದಂತವ್ರಿಗೆ ಆಯ್ಕೆ ಮಾಡಿರ್ತಾರೆ. ಮಳೆ ಬರ್ತದ ಸ್ವಾಗತ ಒಳಗೊಂಡೆ ಷಡಕ್ಷರಿ ಆಚಾರ್ಯ ಅವರು ಅರ್ಜುನ ಪಾತ್ರ ಮಾಡಿದಂತವರಿಗೆ ಒಂದು ಹಾಡನ್ನು ಆಯ್ಕೆ ಮಾಡಿರುತ್ತಾರೆ. ಯಾರೇ ಪುಂಡರೀಕಾಕ್ಷಿ ಚಂಡ ಪ್ರಚಂಡ ತ್ರಿಭುವನಕ್ಕೆ ಕಂಡ ಮುಂದಕ್ಕಿತ್ತ ಕಾಲ ಹಿಂದಕ್ಕೆ ಇಡುವವರನ್ನ ಇಂಥ ಕಂಟಕಲಿಯಾದ ಎಂಬೋ ಡಂಬಕತನವನ್ನು ಕೈದರೆ ನಿನ್ನ ಮಾತುಗಳನ್ನು ಕೇಳಿದರೆ ನನಗೆ ಮತ್ತಷ್ಟು ಕೋಪ ನಿನ್ನನ್ನು ತುಂಡು ತುಂಡು ಮಾಡಿ ಮಂಡಲಿಕರು ಅಂಡಲಿಯಬೇಕೆಂದು ದಿಂಡುಗಟ್ಟಿಯಾದ ಪಾಂಚಾಲಿ ನನ್ನ ಕರಪುಂಡರೀಕದ ಕಾಂತ ಮಾಡುವ ಈ ಕಟ್ಟಿಗೆದಿಂದ ನಿನ್ನ ರುಂಡವನ್ನು ಕೊಯ್ದು ಅತ್ತ ಅವಳು ಮಾಡಿರುವ ಕಾರ್ಯಕ್ಕೆ ಸಹಜವಾಗಿ ಬೆಳೆಯುವ ಅನ್ನ ಭೀಮಸೇನ ತಮ್ಮ ಹತ್ರ ಅನ್ನ ವಾಯುವಂದನ ಇಂಥ ಕೋಪ ಬರಲಿಕ್ಕೆ ಕಾರಣವೇನು ನನಗೆ ತಿಳಿದು ನಿನ್ನ ಸಿಟ್ಟು ತರಿದು ನಿನ್ನ ಕರ್ತವ್ಯ ಅವಳ ಹತ್ರ ಭೀಮಸೇನ ಈ ಪತಿವ್ರತೆಯನ್ನು ಕೊಲ್ಲಿದರೆ ಭೂಮಿಯ ಮೇಲೆ ಅಪಕೀರ್ತಿ ಬರುವುದು ತಮ್ಮ ಅಂದನಾದ ಭೀಮಸೇನ ತಮ್ಮನಾದ ಈ ಭಂಡ ಮುಂಡೆ ಅದನ್ನು ಅಡಗಿಸಲು ಬಿಟ್ಟರೆ ನಾನೆಂತ ಮುಖವನ್ನು ತೋರಿಸಲಿ ಅಣ್ಣ ತಮ್ಮ ಇನ್ನು ಮೇಲೆ ನಾನೆಂತ ಮುಖವನ್ನು ತೋರಿಸಲಿ ಅದು ಯಾತಕ್ಕೆಂದು ಕೇಳಿದೆಯಾ ಅದು ಯಾತಕ್ಕೆ ಎನ್ನನ್ನು ಆಚಿಕೆಯಲ್ಲಿ ಮಲಗಲು ಬಿಟ್ಟು ಎಬ್ಬಿಸದೆ ಹೇಳದೆ ಈ ಮತ್ತೆ ರಾತ್ರಿಯಲ್ಲಿ ತಾವು ಬಿಟ್ಟ ಕಾರಣದಲ್ಲಿಗೆ ಹೋಗಿ ಕಾಮಕ್ರಿಯೆಗಳನ್ನು ತೀರಿಸಿಕೊಂಡು ಬಂದರು ಏನೋ ಇಂಥ ರಾತ್ರಿಯಲ್ಲಿ ಎತ್ತ ಕಡೆ ಹೋಗಿದ್ದೆ ಎಂದು ಕೇಳಿದರೆ ಕಷ್ಟ ಉಂಡೆಯೋ ಮನ್ಮಥರಿ ಕಣ್ಣೆ ಗೊತ್ತು ಮಾಡಲಿಕ್ಕೆ ಹೋಗಿದ್ದೆ ಎಂದು ಮಗಳೋ
ತಿಳಿಯಬೇಕು. ಆಹೋ ಇಂದ್ರ ಸಂಘಾತನ ಅರ್ಥ ಮಾಡ್ತಾ ಓಹೋ ಅನ್ನ ವಾಯುವಂದನ ಇಂದಿನ ದೃಪದ ನಂದಿನಿಯಿಂದ ಬಂದು ಬಂದಿರುವ ಕೋಪವನ್ನು ತಾಳ್ಯವ ಎಂಥ ಮಂದ ಬುದ್ಧಿ ಎಂದು ಬಿಡು ತಿಳಿಯದ ಕಳವಳ ಪಡುವುದು ತೋರಿಸದ ಕ್ಷಣವಲ್ಲ, ಅದು ಯಾತಕ್ಕೆ ಕ್ಷಣವಲ್ಲ ಅಗ್ರಜ. ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಬೇಕೆಂಬ ಸಿದ್ಧಾಂತವಿರುವುದು ಆಗಿನ ಪಟ ಭೇಟ ಕತ್ತಿಯಿಂದ ಬಲವಿಲ್ಲ ಕಳವಳ ಎಲ್ಲ ಧ್ರುಪದ ನಂದಿನೇ ಇತ್ತವ ಮಾತನ್ನ ಹಾಗೆ ಏನು ಕಾಂತ? ಕಾಂತ, ನಿನ್ನ ಮುಂದೆ ನಾನೇಕೆ ಸುಳ್ಳು ಹೇಳಿದೆ? ಕಮಲಾವತಿಗೆ ಹೋಗಿದ್ದು ನಿಜ. ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿದ್ದು ನಿಜ. ಈ ಮಾತು ಸುಳ್ಳಲ್ಲ. ಶ್ರೀಹರಿ ಪಾದದ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ನುಡಿಯುತ್ತಿರುವೆನ ಕಾಂತ ಭಗವಂತ. ಆರೇ ಕಾಂತಾರೆ ನೀನು ಶ್ರೀ ಕೃಷ್ಣ ಪಾದಧಾಣಿಯಾಗಿ ಹೇಳಿದ್ರೆ ನನ್ನ ಪ್ರಾಣದ ನನ್ನ ಧೈರ್ಯ ನಿನ್ನ ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ. ರತಿಯನ್ನು ಮನ್ಮಥನ ಗೊತ್ತು ಮಾಡಿಕೊಂಡು ಬಂದಿರುವೆನು. ಶ್ರೀಹರಿ ಆಳಿಯಾಗಿ ಪಾದ ಸಾಕ್ಷಿಯಾಗಿ ನಾನು ನಿಜವನ್ನೇ ನುಡಿಯುತ್ತಿರುವೆನು. ನನ್ನ ಮಾತನ್ನು ನಂಬ ಕಾಂತ ಗುಣವಂತ. ದ್ರೌಪದಿಯು ಶ್ರೀಕೃಷ್ಣನ ಹಾಡಿಯನ್ನು ಹಾಡಿ ಹೇಳಿದರು. ಈ ಮಾತನ್ನು ನಂಬಿ ಸ್ವಲ್ಪ ಶಾಂತನಾದ ಭೀಮಸೇನ ಶ್ರೀಕೃಷ್ಣನ ಕಡೆಯಿಂದ ಒಬ್ಬ ದೂತನು ಬಂದಿರುವನು. ಯಾವ ಕಾರಣಕ್ಕಾಗಿ ಬಂದಿರುವನೋ ಏನೋ ವಿಚಾರಿಸುತ್ತೇನೆ. ದೂತನಾದ ಕರುಣೀಕರವೇ ಶ್ರೀಕೃಷ್ಣನ ಕಡೆಯಿಂದ ತಂದಿರುವ ವರ್ತಮಾನವನ್ನು ಚೆನ್ನಾಗಿ ಓದಿ ಹೇಳುವಂತನಾಗುತ್ತದೆ. ಓಹೋ ಭೀಮಸೇನ, ಆಹೋ ದೂತನೇ, ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನು ಲಗ್ನಕ್ಕೆ ಬರಬೇಕೆಂದು ಪತ್ರವನ್ನು ಬರೆದಿರುವನು. ಅದನ್ನೇ ಇಲ್ಲಿಗೆ ಕಳಿಸಿರುವನು ದೇವ ಮಹಾನುಭಾವ. ಆಹೋ ತಮ್ಮ ಹತ್ರ ಓಹೋ ವೈರಂದ್ರ ದ್ವಾರಕವತಿಯಿಂದ ಶ್ರೀಕೃಷ್ಣ ದೇವರು ಅದು ಏನಿರುವುದು ಜಾಗೃತಿಯಿಂದ ನೋಡು ಅಂತ ಸೂಚಿಸಬದ್ಧತೆ. ದೂತನಾದ ಕರುಣೀಕರನೇ, ಈ ಪತ್ರವನ್ನು ಸಾಂಗವಾಗಿ ಓದಿ ತಿಳಿಸುವಂತನಾದ ದೂತ ಓಹೋ ದೇವ, ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಿಗೆ ಲಗ್ನವನ್ನು ನಿಶ್ಚಯಿಸಿರುವನು. ಆದ ಕಾರಣ ತಮ್ಮ ಸಕುಟುಂಬ ಸಪರಿವಾರರಾಗಿ ತಮ್ಮೆಲ್ಲರಿಗೆ ಲಗ್ನ ಪತ್ರವನ್ನು ಬರೆದು ಕಳಿಸಿರುವನು ದೇವ ಮಹಾನುಭಾವ. ಪತ್ರದ ವೃತ್ತಾಂತವನ್ನು ಬಿಟ್ಟು ಕೇಳ್ತೀಯ ಚೆನ್ನಾಗಿ ಕೇಳಿ ಮಾತ್ರ ತಿಳಿಯದ ಕಾರಣ ಕಾಂತೆಯನ್ನು ಮಾಡುತ್ತಿದ್ದಾನ. ಪ್ರಾಣನಾಯಕಿ ಆತ ಪಾಂಚಾಲಿಯ ಧೈರ್ಯ ಶೌರ್ಯ ಸಾಹಸವನ್ನು ನೋಡ್ತೀಯ. ಈಗಾದರೂ ನಿನಗೆ ಕೋಪ ಶಾಂತವಾಯಿತು. ಶಾಂತವಾಯಿತು ಅಣ್ಣ. ಕಾಂತೆಯನ್ನು ಮಾಡಿದ ಸಾಲವನ್ನು ಅರಿಯದೆ ಆತುರದಿಂದ ಕೊಲ್ಲುವುದಕ್ಕೆ ಸಿದ್ಧರಾಗಿದ್ದೆ. ಹೌದು ಅಗ್ರಜ. ನಿನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತು ಅಗ್ರಜ. ಅಣ್ಣ ಭೀಮಸೇನ, ಎತ್ತ ಜಾಗೃತಿಯಿಂದ ದ್ವಾರಕವತಿಗೆ ಹೋಗಿ ತನ್ನ ಚರಣವನ್ನು ಕಾಲುಗಳಲ್ಲಿ ಅರ್ಧ
ಕಾಂತ ನೀನು ಮಾಡಿದ ಕಾರ್ಯಕ್ಕೆ ನಾವು ಮೆಚ್ಚಿದೆ ನಿನ್ನನ್ನು ಎಷ್ಟು ವರ್ಣಿಸಿದರೋ ತಿಳಿದು ಆಟ ನಾಟಕ ಬಗ್ಗೆ ಹೋಗಬೇಡಿ ನನ್ನ ಬಂದು ಹೇಳಬೇಡ ಕಾಂತ ಆಕೆ ಹೇಳಿ ಬಿಡಕೇಳು ನನ್ನ ಹೇಳು ಓ ಸಮಯಕ್ಕೆ ಸರಿಯಾಗಿ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದೆ ಕಾಂತ ಗುಣವಂತ ಕಾಂತೆ ಎನ್ನ ಮನಸ್ಸು ಸಂತೋಷಪಡಿಸಿದೆ ನಿನ್ನ ಮಧುರ ಮಾತು ಕಂಠದಿಂದ ಇನ್ನೂ ಒಂದು ಗಾನವನ್ನು ಮಾಡಿ ಸಂತೋಷ ಪಡಿಸುತ್ತಾಗ ನಾವಿನ್ನು ಹೋಗೋಣ ಬಾ ಕಾಂತ ಗುಣವಂತ ನನ್ನ ಮೇಲೆ ಕರ್ಕೊಂಡು ಟೈಮಲ್ಲಿ ವಾತಾವರಣ ತಿಳಿಸಿಲ್ಲ ನಾಟಕವತಿಯಲ್ಲಿ ಪುರಜನರ ಪರಿಹಾರದಲ್ಲಿ ವಿವಾಹಕ್ಕೆ ಬರುವಂತೆ ಬೇರೆಯನ್ನು ಬಳಸು ತುತ್ತೂರಿಯನ್ನು ಬಳಸು ಕಸರನ್ನು ಕುಳಿಸು ಆ ಹಾಗೆ ಎಕ್ಕಳೆ ಪಕ್ಕಳೆ ತಿಂಗಳೆ ತನಿಯನ್ನು ಮಾಡಿಸಿದಾಗ ಅದೇ ಪ್ರಕಾರವಾಗಿ ದೇವ ಈ ಸದನ
ಒಂದೊಂದ